ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಈ ದಿನದ ವಿಡಿಯೋದಾಗ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿಯಾಗಿ 5 ನಿಮಿಷದಾಗ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಈ ಸ್ನ್ಯಾಕ್ಸ್ ಮಾಡಕ ಕೇವಲ 2 ಆಲೂಗಡ್ಡೆ ಇದ್ರೆ ಸಾಕು ನೋಡ್ರಿ. ಸೂಪರ್ ಆಗಿ 5 ನಿಮಿಷದಾಗ ರೆಡಿ ಮಾಡ್ಬೋದು ನೋಡ್ರಿ. ಬರ್ರಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುಮಂತ್ರಿ. ಇಲ್ಲಿ ನೋಡ್ರಿ, ಒಂದು 4 ಆಲೂಗಡ್ಡೆನ ಸಿಪ್ಪೆ ಉಚ್ಚಿ ಇದನ್ನ ಕುದಿಸಿರುವಂತ ಆಲೂಗಡ್ಡೆನ ಈ ತರ ಮ್ಯಾಶ್ ಮಾಡ್ಕೊಳ್ಳೋದಾಗನ್ನ ಸಣ್ಣದಾಗಿ ಕಟ್ ಮಾಡಿರುವಂತ ಹಸಿಮೆಣಸಿನಕಾಯಿ, ಒರಿಗೇನೋ, ಚಿಲ್ಲಿ ಫ್ಲೇಕ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್, 1 ಸ್ಪೂನ್ ಆಗೋಷ್ಟು ರೈಸ್ ಫ್ಲವರ್, ಸಣ್ಣದಾಗಿ ಕಟ್ ಮಾಡಿರುವಂತ ಕೊತ್ತಂಬರಿ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ನಾವು ಚಪಾತಿ ಹಿಟ್ಟಿನ ಹದಕ್ಕ ಇದನ್ನ ಕಲ್ಸ್ಕೋಬೇಕು ನೋಡ್ರಿ. ಇವಾಗ ಹಿಟ್ಟು ರೆಡಿ ಆಗೈತಿ. ಇದನ್ನೇನ್ ಮಾಡೋದ್ರಿ, 1-2 ಭಾಗ ಮಾಡಿ ಇಟ್ಕೊಳ್ಳುಮಂತ್ರಿ. ಇಲ್ಲಿ ನೋಡ್ರಿ, ಒಂದು ಉಂಡೆನ ಏನ್ ಮಾಡೋಣ್ರಿ, ಇವಾಗ ಇದನ್ನ ಸಾಫ್ಟ್ ಆಗಿ ರೌಂಡ್ ಶೇಪ್ ಮಾಡ್ಕೊಳ್ಳುಮಂತ್ರಿ ಮೊದಲ ಕೈಲಿ. ಇವಾಗ ಸ್ವಲ್ಪ ಹಿಟ್ಟು ಮ್ಯಾಗ್ ಸ್ವಲ್ಪ ಕೆಳಗ್ ಸ್ವಲ್ಪ ಹಿಟ್ಟು ಹಾಕೊಂಡು ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೇವಲ್ರಿ ಅದೇ ತರನೇ ಇದನ್ನ ಲಟ್ಸ್ಕೊಳ್ಳುಮಂತ್ರಿ. ಸ್ವಲ್ಪ ತೆಳುವಾಗಿ ಲಟ್ಸ್ಕೋರಿ. ಇದು ಜಾಸ್ತಿ ದಪ್ಪ ಇತ್ತಂದ್ರ ಕ್ರಿಸ್ಪಿನೆಸ್ ಬರಲ್ರಿ. ಅದಕ್ಕಂತೇಳಿ ನೀವು ಸ್ವಲ್ಪ ತೆಳುವಾಗಿ ಲಟ್ಸ್ಕೊಂಡ್ರಲ್ರಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರ್ತೈತಿ ನೋಡ್ರಿ. ಇವಾಗ ಏನ್ ಮಾಡತ್ತೀನ್ರಿ, ನಾನು ಇದಕ್ಕ ರೌಂಡ್ ಶೇಪ್ ಕೊಡತ್ತೀನ್ರಿ. ನೀವು ಬೇಕಂದ್ರ ಯಾವ ತರ ನಿಮ್ಗೆ ಶೇಪ್ ಬೇಕಾಗ್ತದ ಆ ಶೇಪ್ ತಗೊಂಡ್ರ ಬರ್ತೈತಿ ನೋಡ್ರಿ. ಇಲ್ಲಿ ನಾನು ರೌಂಡ್ ಶೇಪೇ ಮಾಡತ್ತೀನ್ರಿ. ನೋಡ್ರಿ, ಇಷ್ಟೇ ದಪ್ಪ ಇರ್ಬೇಕ್ರಿ, ಇದಕ್ಕಿಂತ ದಪ್ಪ ಇರಬಾರ್ದ್ರಿ. ಇದು ಕರೆಕ್ಟ್ ಸೈಜ್ ಐತ್ರಿ. ಎಲ್ಲ ಅದೇ ರೀತಿ ಮಾಡಿಟ್ಕೊಂಡಿನ್ರಿ ನಾನು. ಇವಾಗ ಎಣ್ಣೆ ಕೂಡ ಕಾದೈತ್ರಿ. ಲೋ ಟು ಮೀಡಿಯಂ ಇಟ್ಟು ಇದನ್ನ ಫ್ರೈ ಮಾಡ್ಕೊಳಮಂತ್ರಿ. ಕ್ರಿಸ್ಪಿ ಆಗುತ್ತನ ಇದನ್ನ ಫ್ರೈ ಮಾಡ್ಕೋಬೇಕು ನೋಡ್ರಿ. ಮಕ್ಳು ಸ್ಕೂಲ್ ನಿಂತ್ರ ಬರೋಣ, ಅಮ್ಮ ಏನಾರ ತಿನ್ನಕ್ ಕೊಡು ಅಂದ್ರ 5 ನಿಮಿಷದಾಗ ಈ ತರ ಮಾಡ್ಕೊಡ್ಬೋದು ನೋಡ್ರಿ. ಜಾಸ್ತಿ ಕೆಲ್ಸ ಇಲ್ರಿ, ಮತ್ತ ಜಾಸ್ತಿ ಮಸಾಲ ಕೂಡ ಇಲ್ರಿ. ಸಿಂಪಲ್ ಆಗಿ ಟೇಸ್ಟಿಯಾಗಿ ಮಾಡ್ಬೋದು ನೋಡ್ರಿ. ಇದನ್ನ ಏನ್ ಮಾಡೋದ್ರಿ, ಸ್ವಲ್ಪ ಚಂದಾಗೆ ಕ್ರಿಸ್ಪಿ ಆಗುತ್ತನ ಫ್ರೈ ಮಾಡ್ಕೊಂಡ್ರ ಮುಗೀತ್ ನೋಡ್ರಿ. ಇವಾಗ ನೋಡ್ತಾ ಇರ್ಬೋದ್ರಿ ಎಷ್ಟ್ ಕ್ರಿಸ್ಪಿನೆಸ್ ಆಗೈತೆ ಅಂತ ಹೇಳಿ. ನೋಡ್ರಿ, ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಒಂದು ಲೈಕ್ ಮಾಡ್ರಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಮರಿಲಾರ್ದೆ ಈ ರೆಸಿಪಿ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ, ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ನೋಡ್ತಾ ಇರ್ಬೋದ್ರಿ ಎಷ್ಟು ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ರೆಡಿ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಾಗ ಇಷ್ಟೇ ಈಸಿಯಾಗಿರುವಂತ ರೆಸಿಪಿ ತರ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ.